ಮತ್ತೊಮ್ಮ ಚಹಾ ಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಈಗಿನ ಕಾಲದಾಗ ಮೊಬೈಲ್ ಇಲ್ಲಂದ್ರ ಮುಂದಿನ ಕೆಲಸನ ನಡೆಯಂಗಿಲ್ಲ ನೋಡ್ರಿ. ಯಾರ ಕೈಯಾಗ ನೋಡಿದ್ರು ಮೊಬೈಲ್ ಇದ್ದ ಇರ್ತೈತಿ. ಬಹಳಷ್ಟು ಮಂದಿ ಬರೇ ಮಾತಾಡಾಕ, ಗೇಮ್ ಆಡಾಕ, ಸಿಕ್ಕಂಗ್ ಮೆಸೇಜ್ ಮಾಡಾಕ ಅಷ್ಟ ಅದನ್ನು ಉಪಯೋಗಿಸ್ತಾರ. ಆದ್ರ ಧಾರವಾಡ ಜಿಲ್ಲಾ ಕರಡಿಗುಡ್ಡ ಅನ್ನೋ ಹಳ್ಳಿಯಾಗ ಒಬ್ಬ ಮಾಸ್ತರು ಮಕ್ಕಳಿಗೆ ಪಾಠ ಮಾಡಾಕ ಮೊಬೈಲ್ ಬಳಸ್ತಾರ. ಇದು ಕರಡಿಗುಡ್ಡ ಗ್ರಾಮದಾಗಿರೋ ಸರ್ಕಾರಿ ಪ್ರಾಥಮಿಕ ಶಾಲೆ. ಈ ಶಾಲೆಯೊಳಗ GM ನದಾಫ್ ಮಾಸ್ತರ್ ಅಂದ್ರ ಮಕ್ಕಳಿಗೆಲ್ಲ ಬಹಳ ಖುಷಿ. ಅವ್ರು ಹೇಳೋ ಪಾಠ ಕೇಳುದಂದ್ರ ಎಲ್ರೂ ಹುರುಪಿಲೆ ಕ್ಲಾಸ್ ರೂಮ್ನಾಗ ಕುಂದಿರ್ತಾರ. ಯಾಕಂದ್ರ ನದಾಫ್ ಮಾಸ್ತರು ತಮ್ಮ ಮೊಬೈಲ್ ನಿಂದ ಗ್ವಾಡಿ ಮ್ಯಾಲೆ ವಿಡಿಯೋ ತೋರಿಸಿ ಪಾಠ ಮಾಡ್ತಾರ. ಸಿನಿಮಾ ನೋಡ್ದಂಗ್ ಪಾಠದ ವಿಷಯ ನೋಡಿ ಮಕ್ಕಳಿಗೆ ಲಗೂನ್ ಅರ್ಥ ಆಕೇತಿ ಅಂತಾರ ನದಾಫ್ ಮಾಸ್ತರು. 2010 ನಂತರ ಈ ಜಾಹೀರಾತುಗಳಲ್ಲಿ ಇದು ಮೊಬೈಲ್ಗಳಲ್ಲಿ ಪ್ರೊಜೆಕ್ಟರ್ ಇದೆ ಅಂತಕ್ಕಂಥ ಮಾಹಿತಿ ಗೊತ್ತಾಯ್ತು 2010ರಲ್ಲಿ. ಅದನ್ನು ನಾನು ಏನು ಮಾಡಿದೆ, ಇಂಟರ್ನೆಟ್ ಮೂಲಕ ಎಲ್ಲ ಇಮೇಜ್ಗಳನ್ನು ಮತ್ತು ನನಗೆ ಬೇಕಾದಂಥ ಪಾಠಕ್ಕೆ ಬೇಕಂತ ಎಲ್ಲ ಇವುಗಳನ್ನು ಮಾಹಿತಿಗಳನ್ನು ಕಲೆ ಹಾಕ್ಕೊಂಡು ನಾನು ನನ್ನ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ನನ್ನ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ತುಂಬ ಅನುಕೂಲ ಆಗಿದೆ. ಇದಕ್ಕೆಲ್ಲ ಎಕ್ಸ್ಟ್ರಾ ಖರ್ಚೇನು ಮಾಡಿಲ್ಲ ನದಾಫ್ ಮಾಸ್ತರು. ಇರೋ ಸೌಲಭ್ಯ ಸರಿಯಾಗಿ ಬಳಸ್ಕೊಂಡಾರ. ಶಾಲೆಯೊಳಗ ಕಂಪ್ಯೂಟರ್ಗೆ ಇಂಟರ್ನೆಟ್ ಕನೆಕ್ಷನ್ ಐತಿ. ಅದರಿಂದ ಗೂಗಲ್ನಾಗ ಮಕ್ಕಳ ಪಾಠಕ್ಕ ಸಂಬಂಧಪಟ್ಟ ವಿಷಯನೆಲ್ಲ ಮೊಬೈಲ್ಗೆ ಡೌನ್ಲೋಡ್ ಮಾಡ್ಕೊಂತಾರ. ಪ್ರಾಜೆಕ್ಟರ್ನಿಂದ ವಿಡಿಯೋ ಗ್ವಾಡಿ ಮ್ಯಾಲ ಬಿಡ್ತಾರ. ಮೊಬೈಲ್ಗೆ ಸ್ಪೀಕರ್ ಹಾಕಿ ಮಕ್ಕಳಿಗೆ ಎಲ್ಲಾ ಕೇಳುವಂಗ್ ಮಾಡ್ತಾರ. ಈ ಟೆಕ್ನಿಕ್ಕು ಸಕ್ಸಸ್ ಆಗೇತಿ. ಇದನ್ನ ನೋಡಿ ಪಾಠ ಲಘುನ ಅರ್ಥ ಆಕೇತಿ ಅಂತಾರ ಮಕ್ಕಳು. ಶಾಲೆಯೊಳಗಿರೋ ಬ್ಯಾರೆ ಮಾಸ್ತರ್ ಮಂದಿನೂ ನದಾಫ್ ಸರ್ ಚಲೋ ಐಡಿಯಾ ಮಾಡ್ಯಾರ ಅಂತ ಹೇಳ್ತಾರ. ಗೌರ್ಮೆಂಟ್ ಕೂಡ ಈ ಒಂದು ಕಂಪ್ಯೂಟರ್ನ ಕೊಡಿಸಿ ಅದನ್ನು ಕೋಟಡಿಯಲ್ಲಿ ಇಡುವಂಥ ಒಂದು ಏನು ವ್ಯವಸ್ಥೆ ಮಾಡ್ಯಾರ, ಅದ್ರ ಉಪಯೋಗ ಸರಿತ್ನಾಗ ಆಗಿಲ್ಲ. ಈ ಒಂದು ಸ್ಕ್ರೀನ್ ಮೇಲೆ ಬಿಡುವಂಥ ಅದೇನು ಪ್ರೊಜೆಕ್ಟರ್ ಟೈಪ್ ಇದೆಯಲ್ಲ, ಅದನ್ನು ಅಳವಡಿಸಲಿಕ್ಕೆ ಈ ಒಬ್ಬರು ಸರ್ ಮಾದರಿ ಅಂತೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇನ್ಫ್ಯಾಕ್ಟ್ ರಾಕೆಟ್ ಅನ್ನು ತೋರಿಸಿದ್ರು. ಅದರಲ್ಲಿ ಹೋಗಿ ಭೂಮಿ ಮಂಗಳ ಗ್ರಹಕ್ಕೆ ಹೋಗಿ ಅಲ್ಲಿ ನಮಗೆ ಬೇಕಾದ ಮೂಲ ಕರ್ತವ್ಯಗಳನ್ನು ಎಲ್ಲ ನೋಡಿತ್ತು. ಅಲ್ಲಿ ನೀರಿದೆ ಎಂದು ನೋಡಿತ್ತು, ಅಲ್ಲಿ ನೀರಿರಲಿಲ್ಲ. ಮತ್ತು ಅದು ಭೂಮಿಗೆ ಬಂತು, ಅಲ್ಲಿ ವಿಡಿಯೋಗಳನ್ನೆಲ್ಲ ತೆಗೆದುಕೊಂಡು ಬಂತು. ಅದನ್ನು ನೋಡ್ತಾ ನಮಗೆ ಬಹಳ ಸಂತೋಷವಾಯಿತು. ಇದನ್ನು ಎಲ್ಲಿ ನೋಡಿರ್ಕಿಲ್ಲ, ನಮ್ಮ ಶಿಕ್ಷಕರು ತೋರಿಸಿದಕ್ಕೆ ಬಹಳ ಸಂತೋಷವಾಯಿತು. ಒಟ್ನಾಗ ನದಾಫ್ ಮಾಸ್ತರು ಕರಡಿಗುಡ್ಡದಾಗ ಮೊಬೈಲ್ ಮಾಸ್ತರ್ ಅಂತ ಫೇಮಸ್ ಆಗ್ಯಾರ ನೋಡ್ರಿ. ಎಲ್ಲ ಕಡೆ ಮಾಸ್ತರ್ ಮಂದಿ ಹಿಂಗ ಹೊಸ ಹೊಸ ಪ್ರಯೋಗ ಮಾಡಿ ಸರಿಯಾಗಿ ಪಾಠ ಹೇಳಿದ್ರ ಮಕ್ಕಳು ಖಾಸಗಿ ಶಾಲಿಗ ಯಾಕೆ ಹೋಗ್ತಾರ ನೀವ ಹೇಳ್ರಿ. ಅಮರೇಶ್ ರಾಥೋಡ್, ಸುವರ್ಣ ನ್ಯೂಸ್ 24/7 ಧಾರವಾಡ. ಧಾರವಾಡದ ಸಾಮಾನ್ಯ ಮಂದಿಗೆ ಭಾಳ ತುಟ್ಟಿ ಕಾಲ್ ಬಂದೈತಿ ನೋಡ್ರಿ. ಹಿಂದ 100 ರೂಪಾಯಿ ತಗೊಂಡು ಸಂತಿಗೆ ಹೋದ್ರ ಕೈ ಚೀಲ ತುಂಬಾ ಕಾಯಿಪಲ್ಯ ಬರ್ತಿದ್ವು. ಆದ್ರ ಈಗ ಅದ 100 ರೂಪಾಯಿ ತಗೊಂಡು ಹೋದ್ರ ಏನೂ ಬರವಲ್ದು. ವಾರದ ಹಿಂದೆ ಇದ್ದ ಕಾಯಿಪಲ್ಯ ರೇಟ್ ಈಗ ಡಬಲ್ ಆಗ್ಬಿಟ್ಟೈತಿ. ಹಿಂಗಾಗಿ ಸಂತಿಗೆ ಬರೋ ಮಂದಿ ರೇಟ್ ಕೇಳಿದ್ದಂಗಾಗ್ಯಾರ. ಪೇಡಾದೂರು ಧಾರವಾಡದಾಗ ಒಂದ್ ವಾರದ ಹಿಂದೆ ಇದ್ದ ಕಾಯಿಪಲ್ಯ ರೇಟು ಈಗಿಲ್ಲ. ದಿನದಿಂದ ದಿನಕ್ಕ ರೇಟ್ ಹೆಚ್ಚಿಗೆ ಆಗಾಕತ್ತೈತಿ. ಇವತ್ತಿದ ರೇಟು ನಾಳೆಗಿರಂಗಿಲ್ಲ. ಹಿಂಗಾಗಿ ಬಡೂರಿಂದ ಹಿಡಿದು ಶ್ರೀಮಂತರು ಸಹಿತ ಕಾಯಿಪಲ್ಯ ರೇಟ್ ಕೇಳಿ ಹೆದರುವಂಗಾಗೈತಿ. ಹೋದ ವಾರದಾಗ 1 kg ಟಮಾಟೆಗೆ 10 ರಿಂದ 15 ರೂಪಾಯಿ ಇತ್ತು. ಈಗ 25 ರಿಂದ 30 ರೂಪಾಯಿ ಆಗೈತಿ. ಇನ್ನು ಬೆಂಡೆಕಾಯಿ, ಬದನೆಕಾಯಿ, ಚೌಳಿಕಾಯಿ 20 ರೂಪಾಯಿ ಇದ್ದದ್ದು 40 ರೂಪಾಯಿ ಆಗೈತಿ. ಮೆಣಸಿನಕಾಯಿ 25 ರೂಪಾಯಿ ಇದ್ದದ್ದು 40 ರೂಪಾಯಿ ಆಗಿ ಮತ್ತಷ್ಟು ಖಾರ ಆಗೈತಿ. ಇನ್ನ ಗಜ್ರಿ, ಫ್ಲವರು, ಕ್ಯಾಬೇಜ್ ಸಹಿತ ಕೆಜಿಗೆ 40 ರೂಪಾಯಿ ಆಗ್ಬಿಟ್ಟೈತಿ. ಮಾರ್ಕೆಟಿಗೆ ಮಾಲ ಬರವಲ್ದು. ಅದಕ್ಕ ಈ ಪರಿ ರೇಟ್ ಹೆಚ್ಚಾಗದ. ಎಲ್ಲ 40 ರೂಪಾಯಿ ಕೆಜಿ ಐತ್ರಿ. ಟಮಾಟಿ 30 ರೂಪಾಯಿ ಕೆಜಿ ಐತಿ. ಕ್ಯಾಬೇಜ್ 20 ರೂಪಾಯಿ, ಈರುಳ್ಳಿ 16 ರೂಪಾಯಿ, 15 ರೂಪಾಯಿ, ಬಟಾಟೆ 15 ರೂಪಾಯಿ ಕೆಜಿ ಇದೆ. ಏನು ಮಾಲ ಬರಾತಿಲ್ಲಲ್ರಿ ಪೇಟೆಗೆ, ಅಲ್ಲೇ ಹೋಲ್ಸೇಲ್ ತುಟ್ಟೈತಿ. ಮಾರ್ಕೆಟಿಗೆ ಬರೋ ಮಂದಿ ಬರೀ ರೇಟ್ ಕೇಳಿನ ತಗೊಳಕ್ವಲ್ರು. ಬಡೂರಂತೂ ಕಾಯಿ ಪಲ್ಯ ತಗೊಳಕ ಹೋಗ್ವಲ್ರು. ಇನ್ನು ಸಾಮಾನ್ಯ ಮಂದಿ ಕೂಡ ಈ ರೇಟ್ ಹೆಚ್ಚಾಗಿದ್ರಿಂದ ಜೀವನ ಮಾಡೋದ ಕಷ್ಟ ಆಗೈತಿ. ಯಾವತ್ತು ಮಾರ್ಕೆಟಿಗೆ ನನ್ನ ತಾಯಿಯ ಜೊತೆಗೆ ಅಥವಾ ಹಿಂಗೆ ಬಂದಿದ್ದು ನಾನು ಫಸ್ಟ್ ಟೈಮ್ ನಾನಾಗಿ ಮಾರ್ಕೆಟ್ ಮಾಡಕತ್ತೀನಿ. ಬಂದು ನೋಡಿದಾಗಪ್ಪ 20 ರೂಪಾಯಿ 30 ರೂಪಾಯಿ ಅಂತ ಕೇಳಿದಾಗ ಇಟ್ ಈಸ್ ರಿಯಲಿ ಹೈಲಿ ಇಂಪಾಸಿಬಲ್ ಟು ಲೀಡ್ ದ ಲೈಫ್ ಅಂತ ಹೇಳ್ಬೋದು ಅಷ್ಟೇ. ಈಗ ರೇಟ್ ಹೆಚ್ಚಾಕೊಂತ ಹೋದ್ರ ಜನರು ಜೀವನ ನಡೆಸೋದು ಕಷ್ಟ ಆಗ್ತೈತಿ. ಇನ್ನು ಬಡ ಮಂದಿ ಅಂತೂ ಕಾಯಿ ಪಲ್ಯ ಬಿಟ್ಟು ರೊಟ್ಟಿ ಜೊತೆ ಖಾರದ ಪುಡಿ ತಿನ್ನೋ ದಿನ ಬರ್ತಾವ. ಸರ್ಕಾರ ಈಗಾದ್ರೂ ಈ ಬೆಲೆ ನಿಯಂತ್ರಣ ಮಾಡಬೇಕು. ಅಮರೇಶ್ ರಾಥೋಡ್, ಸುವರ್ಣ ನ್ಯೂಸ್ 24/7 ಧಾರವಾಡ.
ಬಿಜಾಪುರ ಜಿಲ್ಲಾ ಸಿಂದಗಿ ಒಳಗ ಒಬ್ಬ ಕಲಾವಿದ ಅದಾನ. ಅವನ ಕೈ ಚಳಕ ನೋಡಿ ಬೆರಗಾಗದವರ ಇಲ್ಲ. ಅವ್ರು ಬಿಡಿಸಿರೋ ಚಿತ್ರ ಒಂದಕ್ಕಿಂತ ಒಂದು ಮಸ್ತ್ ಅದಾವ. ಬರ್ರಿ ಹಂಗಾದ್ರ ಹೆಂಗವ ನೋಡ್ಕೊಂಬರಮು. ಯವಿ ಏನ್ ಚಂದ ಅದಾವ್ರಿ ಈ ಚಿತ್ರಗಳು. ಸಾಲಕ್ ಜೋಡಿಸಿಟ್ಟಿರೋ ವರ್ಣ ಚಿತ್ರಗಳು ಒಂದಕ್ಕಿಂತ ಒಂದು ಕಣ್ಸಳಿತಾವ ನೋಡ್ರಿ. ಹಿಂಗ ಇವನ್ನೆಲ್ಲ ನೋಡ್ತಿದ್ರ ನಮ್ಮನ್ನ ನಾವ ಮರ್ತು ಬಿಡ್ತೇವಿ. ಕಲಾಕಾರ ದಿನೇಶ್ ಭಜಂತ್ರಿ ಅವರ ಕೈ ಚಳಕ ನೋಡ್ರಿ ಇವೆಲ್ಲ. ಅವರು ಕುಂಚ ಹಿಡಿದು ಕುಳಿತರು ಅಂದ್ರ ಬಣ್ಣದ ಲೋಕದಾಗ ತಮ್ಮನ್ನು ತಾವು ಮೈ ಮರೆತು ಬಿಡ್ತಾರ. ನಾನು ಮಾಸ್ಟರ್ ಆಫ್ ಫೈನ್ ಆರ್ಟ್ ಮುಗಿದು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ. ಇಲ್ಲೇ ನಾನು ಲೋಕಲ್ ಸಿಂಧಿಯಲ್ಲಿ ಇದ್ಕೊಂಡು ಇಲ್ಲೇ ಪ್ರೊಫೆಷನಲ್ ವರ್ಕ್ ಮಾಡ್ತೀನಿ. ಆರ್ಥಿಕವಾಗಿ ಕೆಲವೊಂದು ತೊಂದರೆಗಳ ಒಳಗಾಗಿ ನಾನು ಈಗ ಸ್ವಲ್ಪ ಅಡೆತಡೆ ಒಳಗೆ ಇದ್ದಂಗೆ ಸರ್. ಬೆಂಗಳೂರಿನ MFA ಮುಗಿದಾಗ ಅಕಾಡೆಮಿಯಲ್ಲಿ ನನ್ನ ಹೆಸರು ಅಕಾಡೆಮಿಯಲ್ಲಿ ಐತಿ ಇದೆ, ಬಟ್ ಅದ್ರದ್ದು ಸೌಲಭ್ಯಗಳು ಯಾವುದೇ ರೀತಿ ನನಗೆ ಸಿಕ್ಕಿಲ್ಲ ಇಲ್ಲಿವರೆಗೂ. ತನ್ನ ಕಲೆಗೊಂದು ಸೂಕ್ತ ವೇದಿಕೆ ಸಿಕ್ಕಿಲ್ಲ ಮತ್ತ ತನಗ ಸರಿಯಾದ ಪ್ರೋತ್ಸಾಹ ಸಿಕ್ಕಿಲ್ಲ ಅನ್ನೋ ಕೊರಗು ದಿನೇಶ್ ಅವರನ್ನ ಕಾಡ್ತೈತಿ. ಹಿಂಗ ತಮ್ಮ ಮನಸ್ಸಿನ ಬ್ಯಾಸರ ತೋಡ್ಕೊಳ್ಳೋ ದಿನೇಶ್ ಭಜಂತ್ರಿ ಬಿಜಾಪುರ ಜಿಲ್ಲಾ ಸಿಂದಗಿ ಪಟ್ಟಣದವರು. ಈ ಊರಾಗ ಭಾರೀ ಫೇಮಸ್ಸು. ಯಾರನ್ನ ಕೇಳಿದ್ರೂ ಇವರ ಕಲಾ ಸಾಧನೆ ಬಗ್ಗೆ ಹೊಗಳಿ ಹೊಗಳಿ ಮಾತಾಡ್ತಾರ. ಈ ನಾಡಿನ ಶ್ರೇಷ್ಠ ಚಿತ್ರಕಲಾವಿದರಲ್ಲಿ ಇವರು ಒಬ್ಬರು. ಇವರ ಚಿತ್ರಕಲೆಗಳು ಬಾಂಬೆ ಚಿತ್ರಕಲಾ ಪ್ರದರ್ಶನದಲ್ಲಿ ಪ್ರದರ್ಶನಗೊಂಡವ. ಎಲೆಮರೆ ಕಾಯಿಯಂತೆ ಇರುವ ಗ್ರಾಮೀಣ ಕಲಾವಿದರನ್ನು ಗುರುತಿಸಿ ಅವ್ರಿಗೇನಾದರೂ ಆರ್ಥಿಕ ಸಹಾಯವನ್ನು ಒದಗಿಸಿಕೊಟ್ರೆ ಇನ್ನೆಷ್ಟು ಈ ಕಲೆ ಗ್ರಾಮೀಣ ಪ್ರದೇಶದಲ್ಲಿ ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯ ಆಗ್ತದ. ನೋಡಿದ ಮಂದಿ ಎಲ್ಲ ಕಣ್ಣು ಬಿಡುವಂಗ ಚಿತ್ರ ಬರಿತಾರ ದಿನೇಶ್. ಆದ್ರೂ ಕುಚೇಲ. ಯಾವಾಗಿದ್ರೂ ಕುಂಚ ಹಿಡಿದು ಬಣ್ಣಗಳ ಜೊತೆ ಆಟ ಆಡ್ಕೊಂಡು ಕಲಾಲೋಕದಾಗ ಮುಳುಗಿರ್ತಾರ. ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಇವರ ಕಲಾ ಸಾಧನೆ ಗುರುತಿಸಿ ಸೂಕ್ತ ಪ್ರೋತ್ಸಾಹ ನೀಡ್ಬೇಕಾ ನೋಡ್ರಿ. ರಾಜು ಪಾಟೀಲ್, ಸುವರ್ಣ ನ್ಯೂಸ್ 24/7 ಬಿಜಾಪುರ. ಇಷ್ಟು ದಿನ ವಲ್ ಅಂತಿದ್ದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈಗ ಬಳ್ಳಾರಿ ಉಪಚುನಾವಣಾದಾಗ ಪ್ರಚಾರ ಮಾಡಾಕ ತಯಾರಾಗ್ಯಾರಂತ. ಇಷ್ಟ ದಿನ ನಾವಲ್ಲ ಹೋಗಂಗಿಲ್ಲ ಅಂತ ಹೇಳ್ತಿದ್ರು ಯಡಿಯೂರಪ್ಪನವರು ಈಗ ಬಳ್ಳಾರಿ ಉಪಚುನಾವಣಾದಾಗ ಪ್ರಚಾರ ಮಾಡಾಕ ತಯಾರಾಗ್ಯಾರಂತ. 21ರಿಂದ ಅವರು ಪ್ರಚಾರ ಚಾಲೂ ಮಾಡ್ತಾರಂತ. ಬಳ್ಳಾರಿಯಾಗ ಉಪಚುನಾವಣಾ ಐತಿ. ಉಪಚುನಾವಣಾ ದಿನ ರಂಗೇರಾಕತ್ತೈತಿ. ರಾಮುಲೂರು ಪಕ್ಷೇತರಾಗಿ ನಿಂತಿದ್ದು ಬಿಜೆಪಿಗೆ ದೊಡ್ಡ ತೊಲನವಾಗಿತ್ತು. ಅದರ ಜೋಡಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೋಗಲ್ಲಂದಿದ್ರು. ಆದ್ರೆ ಹೆಂಗ ಮಾಡಿ ಈಶ್ವರಪ್ಪನವರು ಸದಾನಂದ ಗೌಡರು ಅವ್ರಿಗೆ ಒಪ್ಸಾರ ಅಂತ ಕಾಣ್ತೈತಿ. ಅದಕ್ಕೆ ಈಗ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಬಳ್ಳಾರಿ ಉಪಚುನಾವಣಾದಾಗ ಪ್ರಚಾರ ಮಾಡಾಕ ನಾ ತಯಾರದೀನಿ ಅಂತ ಹೇಳ್ಯಾರಂತ. ಇದ್ರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋ ನಮ್ಮ ಪ್ರತಿನಿಧಿ ಅರವಿಂದ್ ಬಿರಾದಾರ್ ಅವರಿಂದ. ಅರವಿಂದ್, ಯಾವಾಗಿಂದ ಪ್ರಚಾರ ಮಾಡ್ತಾರಂತ ಯಡಿಯೂರಪ್ಪನವರು? ಅರವಿಂದ್, ಯಾವಾಗಿಂದ ಪ್ರಚಾರ ಮಾಡ್ತಾರಂತ ಯಡಿಯೂರಪ್ಪನವರು ಬಳ್ಳಾರಿಯಾಗ? ಶ್ವೇತಾ, ಏನಂತಂದ್ರ 21ನೇ ತಾರೀಕು ಅಂದ್ರೆ 20ನೇ ತಾರೀಕು ವೈಷ್ಣೋದೇವಿಗೆ ಹೋಗಿ ಬರ್ತೇನೆ. 21ನೇ ತಾರೀಕು ಹೋಗಿ ಬಂದ ನಂತರ 21ರಿಂದ 23ನೇ ತಾರೀಕು ಮತ್ತೆ 25ರಿಂದ 27ನೇ ತಾರೀಕು 2 ಹಂತದಲ್ಲಿ ಚುನಾವಣೆ ಪ್ರಚಾರ ಮಾಡ್ತೀನಿ ಅಂತ ಹೇಳ್ಯಾರ. ಆದ್ರ ಇನ್ನೂ ಕೂಡ ಯಡಿಯೂರಪ್ಪನವರು ಈ ಮುಂಚೆ ಸಭೆಗೆ ತೆರಳೋಕ್ಕಿಂತ ಮುಂಚೆ ಒಂದು ವಾಪಸ್ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರು. ಇನ್ನೂ ಬಂದಿಲ್ಲ. ಅದಕ್ಕಾಗಿ ಅವ್ರು ಬಂದ ನಂತರ ಅಷ್ಟೇ ಗೊತ್ತಾಗುತ್ತೆ. ಅದ್ರ ಮೂಲಗಳ ಪ್ರಕಾರ ಅಂದ್ರೆ ಚರ್ಚೆ ಆಗಿದ್ದ ವಿಷಯ 2 ಸುತ್ತಿನ ಪ್ರಚಾರ ಯಡಿಯೂರಪ್ಪನವರು ಮಾಡಕ್ ಒಪ್ಕೊಂಡಾರಂತ. ಅರವಿಂದ್, ಇಷ್ಟ ದಿನ ವಲ್ ಅಂತಿದ್ರಿ, ಈಗ ಯಾರು ಇವ್ರಿಗೆ ಒಪ್ಸಾರಂತ? ಇವತ್ತು ಏನು CM ಈಶ್ವರಪ್ಪ ಸೇರಿದಂತೆ ಏನ್ ಬಹುತೇಕ ಕ್ಯಾಬಿನೆಟ್ ಸಚಿವರೆಲ್ಲರೂ ಇದ್ರು, ಅವರೆಲ್ಲರೂ ಸಚಿವರು ಕೂಡ ಏನು ಯಡಿಯೂರಪ್ಪನಲ್ಲಿ ಯಶಸ್ವಿಯಾಗ್ಯಾರ. ಹಿಂಗಾಗಿ ಯಡಿಯೂರಪ್ಪನವರು 2 ಹಂತದ ಪ್ರಚಾರದಲ್ಲಿ ಬಿಜೆಪಿ ಪರ ಪ್ರಚಾರದಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳ್ಯಾರ ಶ್ವೇತಾ.
ಧನ್ಯವಾದ ಅರವಿಂದ್. ಎಲ್ಲ ಮಾಹಿತಿಗೆ ಇಷ್ಟು ದಿನ ವಲ್ಲಂತಿದ್ದು ಯಡಿಯೂರಪ್ಪನವ್ರೀಗ ಬಳ್ಳಾರಿಯಾಗ ಪ್ರಚಾರ ಮಾಡಕ್ಕೆ ತಯಾರಾಗ್ಯಾರ. ಇದೇ 21ರಿಂದ 23 ಮಟ್ಟ ಯಡಿಯೂರಪ್ಪನವರು ಬಳ್ಳಾರಿ ಉಪಚುನಾವಣೆದಾಗ ಪ್ರಚಾರ ಮಾಡ್ತಾರಂತ. ನಮ್ಮ ಸುವರ್ಣ ವಾರ್ತಾದಾಗ ಬರೋ ಎಲ್ಲಾ ಕಾರ್ಯಕ್ರಮ ಹೆಂಗೈತಿ, ನಿಮ್ಗೇನ್ ಅನಿಸ್ತೈತಿ ನಮಗ್ ಹೇಳ್ರಿ. ನಮ್ ಪತಾ ಹಿಂಗದ feedback@suvarnanews.in ಇದಕ್ಕ ಸಂದೇಶ ಕಳಿಸ್ರಿ. ನಿಮ್ಮ ಮನಸ್ನ್ಯಾಗ ಏನದ ಅನ್ನೋದನ್ನ ನಮಗ್ ತಿಳಿಸ್ರಿ.